ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಭಾಳ ಪ್ರಮುಖವಾದಂಥ ಅಪ್ಡೇಟ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಇಲ್ಲಿ ಬಂದಿರುವಂಥದ್ದು. ಅಫಿಷಿಯಲ್ ನೋಟಿಫಿಕೇಷನ್ ಆದಾಗಿಂದ ಹಿಡಿದು ಇಲ್ಲಿಯವರೆಗೆ. ಆ್ಯಂಡ್ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಆಲ್ರೆಡಿ ಈಗ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗ್ತಾ ಇದೆ. ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇದೆ. ಡೈರೆಕ್ಟ್ ಲಿಂಕನ್ನು ವಾಟ್ಸಪ್, ಟೆಲಿಗ್ರಾಮ್ ಎರಡೂ ಕಡೆ ನಾನು ಶೇರ್ ಮಾಡಿದ್ದೀನಿ ನಾನು. ಅಂದರೆ ಈ ತುಂಬ ಜನ ಸಾಕಷ್ಟು ಡೌಟ್ಸನ್ನು ಅಥವಾ ಪ್ರಶ್ನೆಗಳನ್ನು ಕೇಳ್ತಾನೆ ಇದ್ದರು. ಅದು ಇನ್ಕಮ್ ಆ್ಯಂಡ್ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟ ಹಾಗೆ, 371Jಗೆ ಸಂಬಂಧಪಟ್ಟ ಹಾಗೆ ಹೀಗೆ. ಇಲಾಖೆಯವ್ರು ಏನು ಮಾಡಿದರೆ, ಅಷ್ಟೋ ಕ್ವಶನ್ಸಲ್ಲಿ ಭಾಳ ವ್ಯಾಲಿಡ್ ಆಗಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳನ್ನು ಅವರು ಕ್ರೋಢೀಕರಿಸಿ ಅಧಿಕೃತವಾಗಿ ಒಂದಷ್ಟು ಆನ್ಸರ್ಸನ್ನು ಮಾಡಿರ್ತಕ್ಕಂಥ ಒಂದು PDF ಕಾಪಿ ಇದು. ಸುಮಾರು ಒಂದು 34 ಪ್ರಶ್ನೆ ಇದೆ. ಎಲ್ಲವನ್ನು ಸಾಧ್ಯ ಆದರೆ ಒಂದು 10 ನಿಮಿಷದಲ್ಲಿ ಕ್ವಿಕ್ಕಾಗಿ ಹೇಳಿ ಮುಗಿಸುವಂಥ ಪ್ರಯತ್ನ ಮಾಡ್ತೀನಿ. ಬಿಫೋರ್ ದಟ್ ದಯಮಾಡಿ ಹೊಸ್ದಾಗಿ ವಿಸಿಟ್ ಮಾಡಿರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ಕಂಟೆಂಟ್ಸನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಾಹಿನಿಗೆ ಮೆಂಬರ್ ಆಗಬೇಕು ಅಂತ ಅಂದ್ಕೊಂಡಿರೋರು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ನಾನು, ಕ್ಲಿಕ್ ಮಾಡಿ ಮೆಂಬರ್ ಆಗ್ಬೋದು. ಅಲ್ಲಿ ಸಾಕಷ್ಟು ಬೇರೆ ಬೇರೆ ಲಿಂಕ್ಸ್ ಇದೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಲೆಟ್ಸ್ ಬಿಗಿನ್. ಇಲ್ಲಿ ಮೊದಲನೇ ಪ್ರಶ್ನೆ, ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಸ್ಟಾರ್ಟ್ ಮತ್ತು ಎಂಡ್ ಡೇಟ್ ಅಂತ ಇದೆ, ಈಗಾಗಲೇ ಗೊತ್ತಿದೆ ನಿಮಗೆ. 18/8/2026 ಸ್ಟಾರ್ಟ್ ಆಗಿದೆ ಈಗ. 15/9/2026ಕ್ಕೆ ಅಪ್ಲಿಕೇಶನ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ನು, ಅಭ್ಯರ್ಥಿಗಳು ಅಪ್ಲಿಕೇಶನ್ ಜೊತೆಗೆ ಯಾವೆಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಹೇಳಿದರೆ ಸ್ಪೆಸಿಫಿಕ್ ಆಗಿ. ಇಂಥವುಗಳನ್ನು ಭಾಳ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ನಾನ್ ಕ್ರಿಮಿ ಲೇಯರ್, 371J ಮೀಸಲಾತಿ ಪ್ರಮಾಣ ಹೊರತುಪಡಿಸಿ, ಈ ಮೂರನ್ನ ಬಿಟ್ಟು ಅಂತ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ನಾನ್ ಕ್ರಿಮಿ ಲೇಯರು, 371J ಮೀಸಲಾತಿ ಪ್ರಮಾಣ ಪತ್ರವನ್ನು ಹೊರತುಪಡಿಸಿ ಉಳಿದಂತೆ ಸಮತಲ ಮೀಸಲಾತಿಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಮಾಣ ಪತ್ರಗಳನ್ನು ಅಪ್ಲೋಡ್ ಮಾಡಬೇಕು. ಅಂದರೆ SSLC ಅಂಕಪಟ್ಟಿಯಿಂದ ಹಿಡಿದು ಟಿಲ್ ನಿಮ್ಮ ವೃತ್ತಿಪರ ಕೋರ್ಸ್ ಏನೆಲ್ಲ ದಾಖಲೆಗಳಿದೆ ಅವೆಲ್ಲವನ್ನು ಅಪ್ಲೋಡ್ ಮಾಡಬೇಕು ಅಂತ. ವೆರಿ ಇಂಪಾರ್ಟೆಂಟು, ದ ಮೋಸ್ಟ್ ಡಿಮಾಂಡೆಡ್ ಕ್ಲಾರಿಫಿಕೇಷನ್ ನಿಮಗೆ ಇದು ಬೇಕಾಗಿತ್ತು. ಯಾವುದು? ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಅಂದ್ಬಿಟ್ಟು ಈಗಾಗಲೇ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು KEA ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಈಗ ಆಲ್ರೆಡಿ ಯಾರು ಪ್ರಮಾಣ ಪತ್ರ ಮಾಡಿಸ್ಕೊಂಡಿದ್ದಾರೆ ಅವುಗಳನ್ನೇ ಅವಕಾಶ ಕೊಡಿ, ಅಭ್ಯರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಗೊಂದಲ ಸೃಷ್ಟಿ ಮಾಡಿಬಿಡಿ ಅಂತ ಅಂದ್ಬಿಟ್ಟು. ಇಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಏನು ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಒಬ್ಬರು ಕೇಳಿದ್ದಾರೆ ಇಲ್ಲಿ ಅಭ್ಯರ್ಥಿ, ನನ್ನ ಬಳಿ ಇರತಕ್ಕಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ವ್ಯಾಸಂಗಕ್ಕಾಗಿ ಎಂದು ನಮೂದು ಮಾಡಲಾಗಿದೆ, ಸದರಿ ಪ್ರಮಾಣ ಪತ್ರವನ್ನು ನೇಮಕಾತಿಗೆ ಸಲ್ಲಿಸಬಹುದೇ ಅಂತ. ನೋಡಿ ಏನಕ್ಕೆ ಉತ್ತರವನ್ನು ಹೇಳಿದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ವ್ಯಾಸಂಗಕ್ಕಾಗಿ ಎಂದು ನಮೂದು ಮಾಡಿದ್ದಲ್ಲಿ ಯಾವುದೇ ಕಾರಣಕ್ಕೂ ಪರಿಗಣಿಸಲ್ಲ ಅಂತ ಇಲ್ಲೂ ಹೇಳಿಬಿಟ್ಟಿದ್ದಾರೆ. ನೆಕ್ಸ್ಟು ಇನ್ನೊಂದು ಕ್ಲಾರಿಟಿ ಏನು, ವ್ಯಾಸಂಗಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ಎಂದು ನಮೂದಿಸದೇ ಇರತಕ್ಕಂಥ ಪ್ರಮಾಣ ಪತ್ರ ಸಲ್ಲಿಸ್ಬೋದು. ಅಂದರೆ ಇವೆರಡೂ ಉದ್ದೇಶಗಳನ್ನು ನಮೂದು ಮಾಡದೇ ಇದ್ದರೆ ಅಂಥ ಪ್ರಮಾಣ ಪತ್ರವನ್ನು ನೀವು ನೇಮಕಾತಿಗೆ ಅಪ್ಲಿಕೇಶನ್ ಹಾಕುವಾಗ ಅದನ್ನು RD ನಂಬರ್ ಎಂಟ್ರಿ ಮಾಡ್ಬೋದು. ಅದು ನಿಮಗೆ ಪರಿಶೀಲನೆಗೂ ಬೇಕಾಗುತ್ತೆ, ಯಾವುದೇ ಸಮಸ್ಯೆಯನ್ನು ತಂದೊಡ್ಡಲ್ಲ ಅದು, ಆಯಿತಾ. ಅಭ್ಯರ್ಥಿಯು ನೇಮಕಾತಿ ಹೊಂದಿದ್ದಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಸಿಂಧುತ್ವ ಪ್ರಮಾಣ ಪತ್ರ ಸಲ್ಲಿಸುವುದು ಕಡ್ಡಾಯ ಅಂತ, ಅದು ಕೊಡಲೇಬೇಕಾಗುತ್ತೆ. ಆಮೇಲೆ ಅದೇ ಸಿಂಧುತ್ವ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ 4ನೇ ಪ್ರಶ್ನೆಯೂ ಕೂಡ ಇಲ್ಲಿ ಇರುವಂಥದ್ದು. ನೇಮಕಾತಿಗೆ ಜಾತಿ ಮತ್ತು ಆದಾಯದ ಮೀಸಲಾತಿಯನ್ನು ಕೋರಿ ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ ಸಾಮಾನ್ಯ ವರ್ಗದಲ್ಲಿ ಅಂದರೆ GMನಲ್ಲಿ ಆಯ್ಕೆಯಾದರೂ ಕೂಡ ಸಿಂಧುತ್ವವನ್ನು ಸಲ್ಲಿಸಬೇಕೇ? ಇದು ತುಂಬ ಜನರ ಪ್ರಶ್ನೆ. ಕೆಲವರೇನು ಜನರಲ್ ಮೆರಿಟಲ್ಲಿ ಆಯ್ಕೆ ಆದಾಗ ಸಿಂಧುತ್ವವನ್ನು ಯಾಕೆ ಕೊಡಬೇಕು, ಅದನ್ನು ಸಾಮಾನ್ಯ ಅಂತ ಕನ್ಸಿಡರ್ ಮಾಡ್ತಾರಲ್ಲ ಅಂತಕ್ಕಂಥ ಪ್ರಶ್ನೆ ಇದೆ. ಅದರಲ್ಲಿ ಅವರು ಅಪಾಯಿಂಟ್ ಆದರೂ ಕೂಡ ಆಯ್ಕೆ ಆದರೂ ಕೂಡ ಸಿಂಧುತ್ವ ಕೊಡಲೇಬೇಕಾಗುತ್ತೆ. ನೋಡಿ ಇಲಾಖೆನೇ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಇಲ್ಲಿ. ನೇಮಕಾತಿಗೆ ಜಾತಿ ಮತ್ತು ಆದಾಯದ ಮೀಸಲಾತಿಯನ್ನು ಕೋರಿ ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ ಸಾಮಾನ್ಯ ವರ್ಗದಲ್ಲಿ GMನಲ್ಲಿ ಆಯ್ಕೆಯಾದರೂ ಅಥವಾ ಪ್ರವರ್ಗದ ಮೀಸಲಾತಿಯಡಿ ಆಯ್ಕೆಯಾದರು, ಒಂದು ನೀವು GMಲ್ಲಿ ಸೆಲೆಕ್ಷನ್ ಆದರೂ ಕೂಡ ಅಥವಾ ರಿಸರ್ವೇಷನ್ ಕೋಟಾದಲ್ಲಿ ಸೆಲೆಕ್ಷನ್ ಆದರೂ ಕೂಡ ಏನು ಮಾಡಬೇಕು, ಕಡ್ಡಾಯವಾಗಿ ಸಿಂಧುತ್ವ ಪ್ರಮಾಣ ಪತ್ರವನ್ನು ಸಲ್ಲಿಸಲೇಬೇಕು. ಜಾತಿ ಮತ್ತು ಆದಾಯ ಮೀಸಲಾತಿ ಪ್ರಮಾಣ ಪತ್ರದ ಸಿಂಧುತ್ವ ರದ್ದಾದಲ್ಲಿ ಉತ್ತಮ ಮೆರಿಟ್ ಇದ್ದರೂ ಸಹ ನೇಮಕಾತಿ ರದ್ದಾಗುತ್ತೆ. ನೋಡಿ ಇದು ಇನ್ಕ್ಲೂಡಿಂಗ್ ಮಾಡಿಬಿಟ್ಟಿದ್ದಾರೆ, ಆಯಿತಾ. GMನಲ್ಲಿ ಆಯ್ಕೆಯಾದರೂ ಸಿಂಧುತ್ವವನ್ನು ಕೊಡಲೇಬೇಕಾಗುತ್ತೆ, ಎಷ್ಟೇ ಮೆರಿಟ್ ಬಂದರೂ ಅಷ್ಟೇ ಸಿಂಧುತ್ವವನ್ನು ಕೊಡಲೇಬೇಕಲ್ಲಿ. ನೆಕ್ಸ್ಟ್ 5ನೇದು, ನಾನು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಯಾಗಿದ್ದು ನಿಗದಿತ ನಮೂನೆ Dಯಲ್ಲಿ ಪ್ರವರ್ಗ A, ಪ್ರವರ್ಗ B ಮತ್ತು ಪ್ರವರ್ಗ C ಎಂದು ನಮೂದು ಮಾಡಿರ್ತಕ್ಕಂಥ ಅಂದರೆ ನಮೂದಿಸದ ಜಾತಿ ಪ್ರಮಾಣ ಪತ್ರವನ್ನು ಹೊಂದಿದ್ದು, ಈ ಮೇಲ್ಕಂಡ ಪ್ರವರ್ಗ A, ಪ್ರವರ್ಗ ಮತ್ತು ಪ್ರವರ್ಗ C ಅಂತ ನಮೂದು ಮಾಡಿಲ್ಲ, ಆ ರೀತಿಯ ಒಂದು ಜಾತಿ ಪ್ರಮಾಣ ಪತ್ರ ನನ್ನ ಹತ್ರ ಇದೆ. ಈಗ ಆ ಸದರಿ ಜಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಬಹುದೇ ಅಂತ ಕೇಳಿದರೆ, ಅಥವಾ ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಎಂದು ನಮೂದು ಮಾಡಿರ್ತಕ್ಕಂಥ ಪ್ರಮಾಣ ಪತ್ರ ಬೇಕಾ ಅಂತ ಕೇಳಿದ್ದಾರೆ ಈಗ. ಪರಿಶಿಷ್ಟ ಜಾತಿಗೆ ಸೇರಿದಂಥ ಅಭ್ಯರ್ಥಿಗಳು ನಮೂನೆ Dಯಲ್ಲಿ ಅಂದರೆ ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಎಂಬುದಾಗಿ ನಮೂದು ಮಾಡಿದಂಥ ಜಾತಿ ಪ್ರಮಾಣ ಪತ್ರವನ್ನು ಪಡೆಯುವುದು ಕಡ್ಡಾಯವಾಗಿದೆ. ಏಕೆಂದರೆ ಒಳ ಮೀಸಲಾತಿ ಬಂದ ನಂತರದಲ್ಲಿ ಕ್ಲಾಸಿಫಿಕೇಷನ್ ಆಗಿದೆ ಅದು. ಆ ಒಂದು ನೇಮ್ ಅಂಡರಲ್ಲಿ ಕೊಡಬೇಕು, ಅದು ಮೆನ್ಷನ್ ಆಗಲೇಬೇಕು ಅಂತ. ನೆಕ್ಸ್ಟು 6ನೇ ಪ್ರಶ್ನೆಗೆ ಬಂದರೆ ಇಲ್ಲಿ, ನನಗೆ ವ್ಯಾಸಂಗದ ಉದ್ದೇಶಕ್ಕಾಗಿ 2A ಪ್ರವರ್ಗದ ಅಡಿಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೀಡಿರುತ್ತಾರೆ. ನೋಡಿ, ಫಾರ್ ದ ಪರ್ಪಸ್ ಆಫ್ ಎಜುಕೇಷನ್ ಪರ್ಪಸ್ಗೆ
2A ಕ್ಯಾಟಗರಿಗೆ ಬರ್ತಾರೆ ಅವರು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ನೀಡಿರ್ತಾರೆ. ಆದರೆ ಉದ್ಯೋಗಕ್ಕಾಗಿ 3A ಪ್ರವರ್ಗದಡಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೀಡಲಾಗಿರುತ್ತದೆ. ನಾನು ಯಾವುದನ್ನು ಸಲ್ಲಿಸಬೇಕು ಅಂತ ಹೇಳಿದರಲ್ಲಿ ಕೆಲವು ಜಾತಿಗಳಿಗೆ ವ್ಯಾಸಂಗದ ಉದ್ದೇಶಕ್ಕಾಗಿ 2A ಪ್ರವರ್ಗದ ಅಡಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೀಡಲಾಗಿರುತ್ತೆ. ಆದರೆ ಸಕ್ಷಮ ಮತ್ತು ಪ್ರಾಧಿಕಾರದಿಂದ ಉದ್ಯೋಗಕ್ಕಾಗಿ ನೀಡಿರತಕ್ಕಂಥ 3A ಪ್ರವರ್ಗದಡಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನೇ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಇಲ್ಲಿ. ಆಯಿತಾ, ಕೆಲವು ಜಾತಿಗಳಿಗೆ ಅಂತ ಹೇಳ್ತಾ ಇದ್ದಾರೆ, ಎಲ್ಲದಕ್ಕೂ ಅನ್ವಯ ಆಗಲ್ಲ ಅದು. ನೋಡಿ, ಅದನ್ನು ಇನ್ನೊಂದ್ಸಲ ಹೇಳ್ತೀನಿ. ಕೆಲವು ಜಾತಿಗಳಿಗೆ ವ್ಯಾಸಂಗದ ಉದ್ದೇಶಕ್ಕೆ 2A ಪ್ರವರ್ಗದಡಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೀಡಲಾಗಿರುತ್ತೆ. ಆದರೆ ಸಕ್ಷಮ ಪ್ರಾಧಿಕಾರದಿಂದ ಉದ್ಯೋಗಕ್ಕಾಗಿ ನೀಡಿರತಕ್ಕಂಥ 3A ಪ್ರವರ್ಗದಡಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟು, ಈಗ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಏನೆಲ್ಲ ಪ್ರಶ್ನೆಯನ್ನು ಕೇಳಲಾಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮೊದಲನೇದು, ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯ ನಿವಾಸಿ ಆಗಿದ್ದು, ಅಂದರೆ ಒಬ್ಬ ಅಭ್ಯರ್ಥಿ ಇಲ್ಲಿ KK ಭಾಗದಲ್ಲಿ ವಾಸ ಮಾಡ್ತಕ್ಕಂಥ ನಿವಾಸಿ ಆಗಿರ್ತಾನೆ. ಸಕ್ಷಮ ಪ್ರಾಧಿಕಾರವು ನೀಡಿರತಕ್ಕಂಥ 371J ಪ್ರಮಾಣ ಪತ್ರವನ್ನು ಹೊಂದಿದ್ದು, ಆದರೆ RD ನಂಬರ್ ಇಲ್ಲ ಅದಕ್ಕೆ. ಸೊ ಇಂಥ ಒಂದು ಸದರಿ ಪ್ರಮಾಣ ಪತ್ರವನ್ನು ಸಲ್ಲಿಸಲಿಕ್ಕೆ ನೇಮಕಾತಿಗೆ ಅವಕಾಶ ಇದೆ ಅಂತ ಕೇಳಿದ್ದಾರೆ. ಸೊ ಸಕ್ಷಮ ಪ್ರಾಧಿಕಾರದಿಂದ ನೀಡಿರತಕ್ಕಂಥ ಹಾಗೂ RD ನಂಬರ್ ಹೊಂದಿರುವ 370 ಮೀಸಲಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು, ಅದು ಕಂಪಲ್ಸರಿ ಆಗಿರುತ್ತೆ. ಸೊ RD ನಂಬರ್ ಇಲ್ಲ ಅಂದರೆ ಅದು ವ್ಯಾಲಿಡ್ ಅಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನಂಬರ್ 8, HK ಸರ್ಟಿಫಿಕೇಟ್ ಇದೆ, ಆದರೆ ನಾನು ವಿವಾಹವಾಗಿ ನಾನ್ HK ಜಿಲ್ಲೆಯ ನಿವಾಸಿಯಾಗಿರ್ತೇನೆ ಅಂತಿದೆ. ಈಗ ನಾನು 371J ಮೀಸಲಾತಿ ಅಡಿ ಅಪ್ಲಿಕೇಶನ್ ಹಾಕ್ಬೋದು ಅಂತ ಕೇಳಿದರೆ, ಇದು ಕೂಡ ವ್ಯಾಲಿಡ್ ಪಾಯಿಂಟು. ಸಕ್ಷಮ ಪ್ರಾಧಿಕಾರದಿಂದ ಪಡೆದಿರತಕ್ಕಂಥ RD ನಂಬರ್ ಹೊಂದಿರುವ 371J ಮೀಸಲಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಿ 371J ಮೀಸಲಾತಿ ಅಡಿಯಲ್ಲಿ ಅರ್ಜಿನ ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ. ಇದಕ್ಕೂ ಕೂಡ ಆ ನಂಬರು ಮೆನ್ಷನ್ ಮಾಡಲೇಬೇಕು. ಆ ನಂಬರ್ ಇರತಕ್ಕಂಥ 371J ಮೀಸಲಾತಿ ಅಡಿಯ ಪ್ರಮಾಣ ಪತ್ರವನ್ನೇ ಸಲ್ಲಿಸಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟು, ನಾನು 371J ಮೀಸಲಾತಿ ಅಭ್ಯರ್ಥಿಯಾಗಿದ್ದು ನಾನು ಕಲ್ಯಾಣ ಕರ್ನಾಟಕೇತರ ಜಿಲ್ಲೆಗಳಿಗೆ ಅಪ್ಲಿಕೇಶನ್ ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ. ಈಗ ಅಂದರೆ HK ಅವರು ಒಬ್ಬ ನಿವಾಸಿ ನಾನ್ HKಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಇದ್ದರೆ ಅದು ಡಿಪೆಂಡ್ ಅಪಾನ್ ರಿಸರ್ವೇಷನ್ ಅಪ್ಲಿಕೇಶನ್ ಹಾಕ್ಬೋದು, ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ ಇಲ್ಲಿ. ನೆಕ್ಸ್ಟ್ ನಂಬರ್ 10ನಲ್ಲಿ, ನಾನು 371J ಮೀಸಲಾತಿಯ ಅಭ್ಯರ್ಥಿಯಾಗಿದ್ದು ನಾನು ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ 20% ಹುದ್ದೆಗಳಿಗೂ ಅರ್ಜಿನ ಸಲ್ಲಿಸ್ಬೋದು ಅಂತ ಹೇಳ್ತಾರೆ. ಸೊ ಅಲ್ಲಿ ಲೋಕಲ್ಸ್ಗೆ 80% ಇರುತ್ತೆ, ಇಲ್ಲಿಯವರು ಅಲ್ಲಿಗೆ ಫೈಟ್ ಮಾಡಿದ್ರೆ ಕೇವಲ 20% ಅಷ್ಟೇ ಇರ್ತಿದೆ. ಅಪ್ಲಿಕೇಶನ್ ಹಾಕ್ಬೋದು. ಅವಾಗೇನಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ಫೀಸನ್ನು ಕೂಡ ಪೇಮೆಂಟ್ ಮಾಡಬೇಕಾಗುತ್ತೆ. ನಿಗದಿತ ಶುಲ್ಕದೊಂದಿಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿದ್ದಾರೆ. ಆಯಿತಾ, ಯೂಶಲಿ ಎಲ್ಲ ಇಲ್ಲಿಯವರು 20% ಯಾರೋ ಅಲ್ಲಿ ಫೈಟ್ ಮಾಡಲಿಕ್ಕೆ ಹೋಗಲ್ಲ. ಆಮೇಲೆ ಈ ನಂಬರ್ ಆಫ್ ಪೋಸ್ಟ್ ಕೂಡ ತುಂಬ ಕಡಿಮೆ ಇದೆ ಈ ವರ್ಷ. ನೀಟಾಗಿ ಯೋಚನೆ ಮಾಡಿ ಸರಿಯಾದ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕೋ ಪ್ರಯತ್ನ ಮಾಡಿ. ನೆಕ್ಸ್ಟ್ 11th, ನಾನು ನಾನ್ HK ಅಭ್ಯರ್ಥಿಯಾಗಿದ್ದು ಕಲ್ಯಾಣ ಕರ್ನಾಟಕದ ಮಿಕ್ಕುಳಿದ ವೃಂದದ 20% ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಕೇಳಿದ್ದಾರೆ. ಖಂಡಿತವಾಗ್ಲೂ ಅವ್ರಿಗೇನು ಬೇಕು, ಸರ್ಕಾರಕ್ಕೆ ದುಡ್ಡು ಬೇಕು, ನೀವು ಎಲ್ಲಿಗೆ ಬೇಕಾದ್ರೂ ಅಪ್ಲಿಕೇಶನ್ ಹಾಕ್ಬೋದು ಅಲ್ವಾ. ಹಾಗಾಗಿ ತುಂಬ ಜನ ಏನು ಮಾಡ್ತಾರೆ, ನಂಬರ್ ಆಫ್ ಪೋಸ್ಟ್ ಎಲ್ಲಿರುತ್ತೆ ಅವರ ಒಂದು ಮೀಸಲಾತಿ ವರ್ಗವಾರು ಹುದ್ದೆಗಳು ಎಷ್ಟಿರ್ತಾವೆಲ್ಲ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ತಾರೆ. ನೀವು ಆ ಥರ ಮಾಡಬೇಕು. ಸೊ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇದೆ. ನಾನ್ KK ಅಭ್ಯರ್ಥಿಯಾಗಿದ್ದು ನೀವು KKಗೆ ಹಾಕ್ಬೋದು ಅಂತ. ಕಲ್ಯಾಣ ಕರ್ನಾಟಕ ಪ್ರದೇಶ ವ್ಯಾಪ್ತಿಯಲ್ಲಿನ 20% ಮಿಕ್ಕುಳಿದ ವೃಂದದ ಹುದ್ದೆಗಳಿಗೆ RPC ಅಂತಾರೆ ಅದನ್ನು. ಸೊ GBA ವ್ಯಾಪ್ತಿಯ ಬೆಂಗಳೂರು ಕೇಂದ್ರ ಜಿಲ್ಲೆ, ಬೆಂಗಳೂರು ಉತ್ತರ ಜಿಲ್ಲೆ ಇಲ್ಲಿನ 92% ಹುದ್ದೆಗಳಿಗೆ ಹಾಗೂ GBA ವ್ಯಾಪ್ತಿಯ 2 ಜಿಲ್ಲೆಗಳು ಹಾಗೂ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯ 7 ಜಿಲ್ಲೆಗಳನ್ನು ಹೊರತುಪಡಿಸಿದ ಅಷ್ಟನ್ನು ಬಿಟ್ಟು ಇನ್ನು ರಾಜ್ಯದ ಉಳಿದ 26 ಜಿಲ್ಲೆಗಳಲ್ಲಿ 100% ಹುದ್ದೆಗಳಿಗೆ ರಾಜ್ಯಾದ್ಯಂತ ಏಕಕಾಲದಲ್ಲಿ ಪರೀಕ್ಷೆ ಕಂಡಕ್ಟ್ ಆಗುತ್ತೆ. ಈ ಹುದ್ದೆಗಳಿಗೆ ರಾಜ್ಯದ ಯಾವ ಜಿಲ್ಲೆಯ ಅಭ್ಯರ್ಥಿಗಳಾದರೂ ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟು, ನಾನು 371J ಮೀಸಲಾತಿ ಅಭ್ಯರ್ಥಿಯಾಗಿದ್ದು ನಾನು GBA ವ್ಯಾಪ್ತಿಯ ಬೆಂಗಳೂರು ಕೇಂದ್ರ ಜಿಲ್ಲೆ ಮತ್ತು ಬೆಂಗಳೂರು ಉತ್ತರ ಜಿಲ್ಲೆಗಳಲ್ಲಿ 8% ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದಾ ಅಂತ ಹೇಳಿದರೆ. ಸೊ ಡಿಪೆಂಡ್ ಅಪಾನ್ ಪರ್ಸೆಂಟೇಜ್ ಕೇಳಿದರೆ ಅಲ್ಲಿ 8% ಏನಿದೆ ಬೆಂಗಳೂರು ಉತ್ತರ ಜಿಲ್ಲೆ ಮತ್ತು ಕೇಂದ್ರ ಜಿಲ್ಲೆ ಇಲ್ಲೆಲ್ಲ, ಸೊ ಅಲ್ಲಿಗೆ ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಕೇಳಿದರೆ ಅವರು. ಸೊ ಸೇಮು ಅದು ಏನು ಫೀಸ್ ಸ್ಟ್ರಕ್ಚರ್ ಇದೆ ಅದನ್ನು ನೋಡಿಕೊಂಡು ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿದ್ದಾರೆ. ನೆಕ್ಸ್ಟು, ನಾನು 371J ಮೀಸಲಾತಿ ಹೊಂದಿದ್ದು PSTR, GPSTR ಮತ್ತು HSTR ಹುದ್ದೆಗೆ ನಾನ್ KK ಮತ್ತು KKಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಕೇಳಿದರೆ ಅವರು ಒಬ್ಬರು 371J ಅಭ್ಯರ್ಥಿಯವರು. ಸೊ ಇವರು ಈ 3 ಕೇಡರ್ನ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಕೇಳಿದರೆ, ಅಂದರೆ ಎರಡಕ್ಕೂ ನಾನ್ KKಗೂ ಹಾಕ್ಬೋದಾ ಅಥವಾ KKಗೂ ಹಾಕ್ಬೋದಾ ತಿಳಿಸಿ ಅಂತ. ಸೊ ಅಭ್ಯರ್ಥಿಯು 371J ಮೀಸಲಾತಿ ಪ್ರಮಾಣ ಪತ್ರ ಹೊಂದಿದ್ದಲ್ಲಿ ಇದ್ದಿದ್ದೇ ಆದರೆ ಅವರು 2 ವಿಭಾಗಕ್ಕೂ ಅಪ್ಲಿಕೇಶನ್ ಹಾಕ್ಬೋದೇನು ತೊಂದರೆ ಇಲ್ಲ, KK ಆ್ಯಂಡ್ ನಾನ್ KK. ನೆಕ್ಸ್ಟು, ನಾನು 371J ಮೀಸಲಾತಿ ಹೊಂದಿದ್ದು PSTR, GPSTR ಹುದ್ದೆಗೆ ಕಲಬುರಗಿ ಜಿಲ್ಲೆಯಲ್ಲಿ KK ಮತ್ತು ನಾನ್ KK ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಕೇಳಿದ್ದಾರೆ. ಸೊ 100% ಹೇಳಿದ್ದಾರೆ ಅಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇದೆ ಅಂತ ಅಂದ್ಬಿಟ್ಟು. ನೆಕ್ಸ್ಟು, 371J ಮೀಸಲಾತಿಯ ಪ್ರಮಾಣ ಪತ್ರದಲ್ಲಿ ವಿದ್ಯಾಭ್ಯಾಸ ಮತ್ತು ಸರ್ಕಾರಿ ಸೌಲಭ್ಯ ಎಂದಿದೆ. ಸದರಿ ಪ್ರಮಾಣ ಪತ್ರವನ್ನು 371J ಮೀಸಲಾತಿಗೆ ಪರಿಗಣಿಸುವರ ಅಂತ ಕೇಳಿದ್ದಾರೆ ಇಲ್ಲಿ.
ನೋಡಿ 371J ಮೀಸಲಾತಿಯ ಪ್ರಮಾಣ ಪತ್ರದಲ್ಲಿ ಅಲ್ಲಿ ಫಾರ್ ದ ಪರ್ಪಸ್ ಆಫ್ ಎಜುಕೇಷನ್ ಆ್ಯಂಡ್ ದ ಪರ್ಪಸ್ ಆಫ್ ಜಾಬ್ ಅಂತ ಎರಡನ್ನೂ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಒಂದು ಪ್ರಮಾಣ ಪತ್ರವನ್ನು 371J ಮೀಸಲಾತಿಗೆ ಪರಿಗಣಿಸ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ. ಸೊ ಎರಡೂ ಮೆನ್ಷನ್ ಮಾಡಿದಾಗ ಏನಾಗುತ್ತೆ, ಪರಿಗಣಿಸ್ಬೋದು ಅಂತ. 371J ಮೀಸಲಾತಿಯ ಪ್ರಮಾಣ ಪತ್ರದಲ್ಲಿ ವಿದ್ಯಾಭ್ಯಾಸ ಮತ್ತು ಸರ್ಕಾರಿ ಸೌಲಭ್ಯ ಎಂದಿರುವುದರಿಂದ ಪರಿಗಣಿಸಲಾಗುವುದು ಅಂತ ಹೇಳ್ತಾರೆ. ಬರೀ ಏನಾದರೂ ವಿದ್ಯಾಭ್ಯಾಸ ಅಂತಿದ್ರೆ ಪ್ರಾಬ್ಲಮ್ ಆಗ್ತಾಯಿತ್ತು ಇನ್ನಲ್ಲಿ. ಹಾಗಾಗಿ ಎರಡು ಇರೋದ್ರಿಂದ ಒಂದನ್ನು ಕನ್ಸಿಡರ್ ಮಾಡ್ತಾರೆ ಇಲ್ಲಿ, ಆಯಿತಾ. ಇನ್ನು ಭಾಳ ಮುಖ್ಯವಾಗಿ ರೂರಲ್ ರಿಸರ್ವೇಷನ್ ಕೋಟಾಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳ ಉತ್ತರಗಳು ಇಲ್ಲಿ ನೋಡೋಣ. ಈಗ ಗ್ರಾಮೀಣ ಮೀಸಲಾತಿಯನ್ನು ಕುರಿತಂಥ ಪ್ರಶ್ನೆಗಳು ಇವೆಲ್ಲವೂ ಕೂಡ. ನಾನು ಸಾಮಾನ್ಯ ಅಭ್ಯರ್ಥಿಯಾಗಿದ್ದು GM ಕ್ರೀಮಿ ಲೇಯರ್ ವ್ಯಾಪ್ತಿಗೆ ಅಂದರೆ ಕುಟುಂಬದ ವಾರ್ಷಿಕ ಆದಾಯ ರು 8 ಲಕ್ಷಕ್ಕೂ ಹೆಚ್ಚಿದೆ, ಇದಕ್ಕೆ ಒಳಪಡ್ತೀನಿ. ನಾನು ಗ್ರಾಮೀಣ ಮೀಸಲಾತಿ ಕೋರಬಹುದೇ ಅಂತ ಹೇಳಿದ್ದಾರೆ. ಅಂದರೆ ಒಂದು ವರ್ಷಕ್ಕೆ ಎಲ್ಲ ಆದಾಯದ ಮೂಲಗಳಿಂದ ಅವರ ಒಂದು ವಾರ್ಷಿಕ ಆದಾಯ ಎಷ್ಟು, 8 ಲಕ್ಷ. ಸಾಧ್ಯ ಇಲ್ಲ ಇದು. ನನ್ನ ಪ್ರಕಾರ ಅದು 8 ಲಕ್ಷ ಅಂದರೆ ಅದು ಕನ್ಸಿಡರ್ ಆಗಲ್ಲ. ಅದು ಗ್ರಾಮೀಣ ಮೀಸಲಾತಿಗೆ ಕೆನೆಪದರ ನೀತಿ ಕ್ರೀಮಿ ಲೇಯರ್ ಪಾಲಿಸಿ ಅನ್ವಯವಾಗೋದ್ರಿಂದ ಗ್ರಾಮೀಣ ಮೀಸಲಾತಿ ಕ್ಲೈಮ್ ಮಾಡಲಿಕ್ಕೆ ಬರಲ್ಲ. ಅದು ಮೇ ಬಿ ಕಡಿಮೆ ಇರಬೇಕು ಅನಿಸುತ್ತೆ. ಅದಕ್ಕೆಲ್ಲ ಒಂದು ಕೋಟಾ ಬರುತ್ತೆ. ಇನ್ನು ನೆಕ್ಸ್ಟು 17ನಲ್ಲಿ ನಾನು ಸಾಮಾನ್ಯ ಅಭ್ಯರ್ಥಿಯಾಗಿದ್ದು GM ಕ್ರೀಮಿ ಲೇಯರ್ ವ್ಯಾಪ್ತಿಗೆ ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕೂ ಕಡಿಮೆ ಇದೆ. ಸೊ 8 ಲಕ್ಷಕ್ಕಿಂತ ಕಡಿಮೆ ಇದ್ದೀನಿ ನಾನು. ಸೊ ನಾನು ಗ್ರಾಮೀಣ ಮೀಸಲಾತಿ ಕೋರಬಹುದೇ ಅಂತ ಅವರೊಬ್ಬರು GM ಕ್ಯಾಂಡಿಡೇಟ್ ಅವ್ರು ಕೇಳ್ತಿರೋ ಪ್ರಶ್ನೆ ಇದು. ಇಯರ್ಲಿ 8 ಲ್ಯಾಕ್ಸ್ಗಿಂತ ಕಡಿಮೆ ಇದೆ, ನಾನು ಗ್ರಾಮೀಣ ಕೋಟಾಕ್ಕೆ ಬರ್ಬೋದಾ ಅಂತ ಇಲ್ಲಿ ಕೇಳಿದರೆ, ಈ ಸಾಮಾನ್ಯ ವರ್ಗಕ್ಕೆ ಸೇರಿದಂಥ ಅಭ್ಯರ್ಥಿಗಳು ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇದ್ದಲ್ಲಿ ಮೇಲುಸ್ತರಕ್ಕೆ ಸೇರಿಲ್ಲದ ಬಗ್ಗೆ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟು ಅದು ಕೊಡಬೇಕದನ್ನು. ಸೇರಿದರೆ ಅದು ಅಪ್ಲಿಕೇಬಲ್ ಆಗಲ್ಲ. ಸೇರಿಲ್ಲ ಅಂತ ಬಂದಾಗ ಅದನ್ನು ಅಲ್ಲಿ ಸಲ್ಲಿಸಬೇಕಾಗುತ್ತೆ. ನಮೂನೆ 1ರಲ್ಲಿ RD ನಂಬರ್ ಹೊಂದಿರತಕ್ಕಂಥ ಪ್ರಮಾಣ ಪತ್ರವನ್ನು ತಹಸೀಲ್ದಾರರಿಂದ ಪಡೆದು ಸಲ್ಲಿಸಬೇಕು. ಆವಾಗ ತೊಂದರೆ ಆಗಲ್ಲ ಅವರಿಗೆ. ನೆಕ್ಸ್ಟು ನಾನು ಹಿಂದುಳಿದ ವರ್ಗಗಳಿಗೆ ಸೇರಿದಂಥ ಯಾವುದು ಬರುತ್ತೆ ಹಿಂದುಳಿದ ವರ್ಗ ಅಂತಂದರೆ OBCಯಲ್ಲಿ 2A 2B 3A ಮತ್ತು 3B ಈ ಒಂದು ಅಭ್ಯರ್ಥಿ ಆಗಿರ್ತೀನಿ. ನನ್ನ ಒಂದು ವಾರ್ಷಿಕ ವರಮಾನ ಎಷ್ಟು, 8 ಲಕ್ಷಕ್ಕೂ ಜಾಸ್ತಿ ಇದೆ. ನಾನು ಗ್ರಾಮೀಣ ಮೀಸಲಾತಿಯನ್ನು ಕೋರ್ಬೋದು ಅಂತ ಕೇಳಿದರೆ ಈಗ ಖಂಡಿತವಾಗ್ಲೂ ಇಲ್ಲ. 8 ಲ್ಯಾಕ್ಸು ಜಾಸ್ತಿ. ಅದೇನಾಗುತ್ತೆ ಅವಾಗ ಕೆನೆಪದರ ನೀತಿ ಕ್ರೀಮಿ ಲೇಯರ್ ಪಾಲಿಸಿ ಅವರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ. ಹಾಗಾಗಿ ಗ್ರಾಮೀಣ ಮೀಸಲಾತಿ ಕ್ಲೈಮನ್ನು ಮಾಡಲಿಕ್ಕೆ ಅವ್ರಿಗೆ ಬರಲ್ಲ ಅದು. ನೆಕ್ಸ್ಟು ನಾನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ರ ಅಭ್ಯರ್ಥಿಯಾಗಿದ್ದು ನನಗೆ ಕ್ರೀಮಿ ಲೇಯರ್ ನೀತಿ ಅನ್ವಯವಾಗುತ್ತೆ ಅಂತ ಕೇಳಿದರೆ, ಅದು ರಿಸರ್ವೇಷನ್ ಬಂದು ರೂರಲ್ ಕೋಟಾ ಕೇಳ್ತಾ ಇರೋರು. ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ಆದಾಯದ ಮಿತಿ ನಿಗದಿಪಡಿಸಿರುವುದಿಲ್ಲವಾದ್ದರಿಂದ, ಅಂದರೆ ಲಿಮಿಟ್ ಇಲ್ಲ ಅವರಿಗೆ. ಗ್ರಾಮೀಣ ಮೀಸಲಾತಿ ಕೋರದಂಥ ಅಭ್ಯರ್ಥಿಗಳಿಗೆ ಕ್ರೀಮಿ ಲೇಯರ್ ನೀತಿ ಅನ್ವಯವಾಗುವುದಿಲ್ಲ ಅಂತ ಇಲ್ಲಿ ಕೇಳಿದರೆ ಇಲ್ಲಿ, ಆಯಿತಾ. ನೆಕ್ಸ್ಟು ನಾನು ಸಾಮಾನ್ಯ ವರ್ಗ ಅಭ್ಯರ್ಥಿಯಾಗಿದ್ದು ವಾರ್ಷಿಕ ರು 8 ಲಕ್ಷಕ್ಕೂ ಹೆಚ್ಚು ಆದಾಯ ಹೊಂದಿ ಕೆನೆಪದರ ನೀತಿಗೆ ಮಿತಿಗೆ ಒಳಪಡ್ತೀನಿ. ಕ್ರೀಮಿ ಲೇಯರ್ ಅಂತ ಕೆನೆಪದರ ನೀತಿ. ಗ್ರಾಮೀಣ ಮೀಸಲಾತಿಯನ್ನು ಹೊರತುಪಡಿಸಿ ಉಳಿದಂತೆ ಈ ಸಮತಲ ಮೀಸಲಾತಿಯಾದ ಮಾಜಿ ಸೈನಿಕ ಆಗಿರ್ಬೋದು, ಕನ್ನಡ ಮಾಧ್ಯಮ ಅಂಗವೈಕಲ್ಯ ಯೋಜನೆ ನಿರಾಶ್ರಿತ ತೃತೀಯ ಲಿಂಗಿ ಈ ಮೀಸಲಾತಿಯನ್ನು ಕೋರಬಹುದೇ ಈ ಒಂದು ಅಂಡರ್ಲಿ ಅಂತ. ಸೊ ವಾರ್ಷಿಕ ಆದಾಯ ಇನ್ ಕೇಸ್ 8 ಲಕ್ಷಕ್ಕೂ ಜಾಸ್ತಿ ಇದ್ದಾಗ ಕೆನೆಪದರ ಮಿತಿಗೆ ಅಂದರೆ ಕ್ರೀಮಿ ಲೇಯರ್ ಒಳಪಡ್ತಕ್ಕಂಥ ಸಾಮಾನ್ಯ ವರ್ಗಕ್ಕೆ ಸೇರಿದಂಥ ಅಭ್ಯರ್ಥಿಗಳು ಗ್ರಾಮೀಣ ಮೀಸಲಾತಿ ಅಂದರೆ ಕೆನೆಪದರ ನೀತಿ ಅನ್ವಯವಾಗುವುದರಿಂದ ಅದನ್ನು ಹೊರತುಪಡಿಸಿ, ಅಂದರೆ ಗ್ರಾಮೀಣ ಮೀಸಲಾತಿ ಹೊರತುಪಡಿಸಿ ಉಳಿದಂತೆ ಸಮತಲ ಮೀಸಲಾತಿಯಾದ ಮಾಜಿ ಸೈನಿಕ, ಕನ್ನಡ ಮಾಧ್ಯಮ, ಅಂಗವೈಕಲ್ಯ, ಯೋಜನಾ ನಿರಾಶ್ರಿತ, ತೃತೀಯ ಲಿಂಗಿ ಮೀಸಲಾತಿಯನ್ನು ಕೋರಲಿಕ್ಕೆ ಅವಕಾಶ ಇದೆ. ಅದೇನು ತೊಂದರೆ ಆಗಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 21 ನೋಡೋಣ. ಈಗ ಸ್ಕಾಲಪ್ ಮಾಡಿದ್ದೀನಿ ನಾನಿಲ್ಲಿ. ನಾನು 2A ಪ್ರವರ್ಗಕ್ಕೆ ಸೇರಿದ್ದು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ವ್ಯಾಸಂಗವನ್ನು ಮಾಡಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಾಗಿ ನನಗೊಬ್ಬರು ಕಮೆಂಟ್ ಮಾಡಿದರು, ಸುಳ್ಳು ಆನ್ಸರ್ ಇದೆ ಇಲ್ಲಿ. ಅವರೊಬ್ಬರು 2A ಪ್ರವರ್ಗಕ್ಕೆ ಸೇರಿದಂಥ ಅಭ್ಯರ್ಥಿ 1ರಿಂದ 10ನೇ ಕ್ಲಾಸ್ ತನಕ ಗ್ರಾಮೀಣ ಭಾಗದಲ್ಲಿ ಅವರು ವ್ಯಾಸಂಗ ಮಾಡಿದ್ದಾರೆ. ಅವರ ತಂದೆಯವರು ಸರ್ಕಾರಿ ನೌಕರಿಯಲ್ಲಿದ್ದರಂತೆ. ಇನ್ನು ವಾರ್ಷಿಕ ಆದಾಯ ಏನು ಬರುತ್ತೆ 8 ಲಕ್ಷಕ್ಕಿಂತ ಜಾಸ್ತಿ ಇರುತ್ತೆ. ಇನ್ನು ಸಾಮಾನ್ಯ ವರ್ಗದಲ್ಲಿ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿ ಅನ್ವಯವಾಗುತ್ತೆ ಅಂತ ಕೇಳಿದ್ದಾರೆ. ಸೇಮ್ ಕ್ವಶನ್ನು, ಇದು ಪಾಲಿಸಿ ಕ್ಲೈಮ್ ಮಾಡಲಿಕ್ಕಾಗಲ್ಲ. ಇದನ್ನು ಗ್ರಾಮೀಣ ಮೀಸಲಾತಿಗೆ ಕೆನೆಪದರ ನೀತಿ ಅನ್ವಯವಾಗುವುದರಿಂದ ಅಭ್ಯರ್ಥಿಯ ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕೂ ಹೆಚ್ಚಿದ್ದಲ್ಲಿ ಗ್ರಾಮೀಣ ಮೀಸಲಾತಿಯನ್ನು ಕೋರಲಿಕ್ಕೆ ಅವಕಾಶ ಇಲ್ಲ, ಅದೇನೇ ಇದ್ರೂ ಕೂಡ, ಆಯಿತಾ. ಇನ್ನು ನೆಕ್ಸ್ಟು ಎಜುಕೇಷನ್ಗೆ ಸಂಬಂಧಪಟ್ಟಾಗಿ ಶೈಕ್ಷಣಿಕ ವಿದ್ಯಾರ್ಹತೆ ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಾಗಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಅಲ್ಲಿ ಎಷ್ಟೆಷ್ಟು ಸಾವಿರ ಪ್ರಶ್ನೆಗಳು ಕೇಳಿದರು. ಅದರಲ್ಲಿ ಯಾವುದು ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವ್ರಿಗಂತ ಅನಿಸುತ್ತೆ ಅವುಗಳನ್ನು ಇಲ್ಲಿ ಕಲೆಕ್ಟ್ ಮಾಡಿ ಆನ್ಸರ್ ಪ್ರೊವೈಡ್ ಮಾಡಿದ್ದಾರೆ ಇಲಾಖೆಯವರು. ಸೊ ನಾನು GPT ಹುದ್ದೆ ಆಕಾಂಕ್ಷಿಯಾಗಿದ್ದು ಪದವಿಯಲ್ಲಿ ಸರಾಸರಿ ಅಂಕಗಳನ್ನು ಗಳಿಸಿರಬೇಕೆ ಅಥವಾ ಹುದ್ದೆಯ ವಿಷಯಕ್ಕೆ ನಿಗದಿಪಡಿಸಿದಂಥ ಸಮೂಹ ವಿಷಯಗಳಲ್ಲಿ ಶೇಕಡ 50ರಷ್ಟು ಗಳಿಸಿರಬೇಕಂತ ಕೇಳಿದ್ದಾರೆ. ಅಂದರೆ ಸಬ್ಜೆಕ್ಟ್ ವೈಸಾ ಇಲ್ಲ ಓವರಾಲ್ ಅಂತ ಅವ್ರ ಪ್ರಶ್ನೆಯಲ್ಲಿ. ಪದವಿಯಲ್ಲಿ ಒಟ್ಟಾರೆಯಾಗಿ ಸರಾಸರಿ 50ರಷ್ಟು ಅಂಕವನ್ನು ಹೊಂದಿದರೆ ಸಾಕು ಅಂತ ಅಪ್ಲಿಕೇಶನ್ ಹಾಕ್ಬೋದು. ಓವರಾಲ್ ಪರ್ಸೆಂಟೇಜು 50%, ಸಬ್ಜೆಕ್ಟ್ ವೈಸ್ ಅಂತ ಏನೂ ಇಲ್ಲ ಅಲ್ಲಿ. ನೆಕ್ಸ್ಟು ನಾನು ಪ್ರಾಥಮಿಕ ಶಾಲಾ ಶಿಕ್ಷಕ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಮತ್ತು ಪ್ರೌಢಶಾಲಾ ಸಹ ಶಿಕ್ಷಕ
ಈ 3 ವೃಂದಗಳಿಗೆ ವಿದ್ಯಾರ್ಹತೆಯನ್ನು ಹೊಂದಿದ್ದೇನೆ. ನಾನು ಎಲ್ಲ 3 ವೃಂದಗಳಿಗೆ ಒಂದೇ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಅಂತ ಕೇಳಿದ್ದಾರೆ. ಒಂದೇ ಅಪ್ಲಿಕೇಶನ್ನಲ್ಲಿ 3 ವಿಭಾಗದ ಪರೀಕ್ಷೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು, ಅದನ್ನು ಮುಂಚೆನೇ ಹೇಳಿದ್ದಾರೆ. ಈಗ ಈ 3 ವೃಂದಗಳಿಗೆ ವಿದ್ಯಾರ್ಹತೆಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಯು ತಾನು ಇಚ್ಛೆಯಂತೆ ಬೇರೆ ಬೇರೆ ವೃಂದಕ್ಕೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಒಂದೇ ವೃಂದಕ್ಕೆ ಒಂದೇ ಜಿಲ್ಲೆಯಲ್ಲಿ ಅಪ್ಲಿಕೇಶನ್ ಹಾಕಂಗಿಲ್ಲ. ಇದನ್ನು ಅಫಿಷಿಯಲ್ ನೋಟಿಫಿಕೇಷನ್ ಹೇಳಿದ್ದಾರೆ, ಅದು ನಿಮ್ಗೆ ಗೊತ್ತಿರಲಿ, ಆಯಿತಾ. ನೆಕ್ಸ್ಟು GPT ಕನ್ನಡ ಭಾಷಾ ವಿಷಯದ ಬಗ್ಗೆ ಪದವಿಯಲ್ಲಿ ಕನ್ನಡ ಭಾಷೆಯನ್ನು ಐಚ್ಛಿಕವಾಗಿ 3 ವರ್ಷಗಳು ಅಧ್ಯಯನ ಮಾಡಿರಬೇಕು ಅಂತ. GPT ಕನ್ನಡ ಭಾಷಾ ವಿಷಯದ ಹುದ್ದೆಗೆ ಡಿಗ್ರಿಯಲ್ಲಿ ಆ ಭಾಷೆಯನ್ನು 3 ವರ್ಷಗಳು ಐಚ್ಛಿಕ ಒಂದು ಸಬ್ಜೆಕ್ಟಾಗಿ ಓದಿರಬೇಕಂತ ಕೇಳಿದ್ದಾರೆ. ಅಥವಾ ಪದವಿಯಲ್ಲಿ ಭಾಷೆಯನ್ನಾಗಿ ಅಧ್ಯಯನ ಮಾಡಿದರೆ ಸಾಕಾಗೋದಿಲ್ಲ ಅಂತ ಕೇಳಿದರೆ. ಈಗ ಆಯಿತಾ, ಅದಕ್ಕೆ ಆನ್ಸರು GPT ಕನ್ನಡ ಭಾಷಾ ವಿಷಯದ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಯು ಪದವಿಯಲ್ಲಿ ಕನ್ನಡ ಭಾಷೆಯನ್ನು ಐಚ್ಛಿಕವಾಗಿ 3 ವರ್ಷಗಳು ಅಧ್ಯಯನ ಮಾಡುವುದು ಕಡ್ಡಾಯವಾಗಿರುತ್ತದೆ. ಇಲ್ಲಾಂದರೆ ಕನ್ಸಿಡರ್ ಆಗಲ್ಲ ಅವ್ರಿಗೆ. 3 ವರ್ಷ ಓದಿರಲೇಬೇಕು ಕನ್ನಡ ಭಾಷೆಗೆ, ಅದೊಂದು ಅರ್ಹತೆ ಇರಬೇಕು ಅವ್ರಿಗೆ. ಅದಿಲ್ಲ ಅಂತಂದರೆ ಅದಾಗಲ್ಲ, ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರಲ್ಲ ಅದು. ನೆಕ್ಸ್ಟು ಕ್ವಶನ್ ನಂಬರ್ 25 ನೋಡೋಣ. ಈಗ ನಾನು ಪದವಿಯನ್ನು ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದ್ದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಕೋರ್ ವಿಷಯಕ್ಕೆ ಅಂದರೆ ಕಲಾ ಕನ್ನಡ, ಆಂಗ್ಲ ಮಾಧ್ಯಮ, ಜೀವವಿಜ್ಞಾನ, ಆಂಗ್ಲ ಮಾಧ್ಯಮ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ. ಈಗ ಅಂದರೆ ಅವರು ಡಿಗ್ರಿಯನ್ನು ಕನ್ನಡ ಮೀಡಿಯಮಲ್ಲಿ ಮಾಡಿದ್ದಾರೆ, ಅವರು ಇನ್ನು ಬೇರೆ ಬೇರೆ ಲ್ಯಾಂಗ್ವೇಜ್ಗೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್ ಕೋರಿ ಅಪ್ಲಿಕೇಶನ್ ಹಾಕ್ಬೋದು ಅಂತ ಕೇಳಿದರೆ. ಇಲ್ಲಿ ಇಂಗ್ಲೀಷ್ ಭಾಷೆಯನ್ನು ಪದವಿಯಲ್ಲಿ ಒಂದು ಭಾಷೆಯನ್ನಾಗಿ ಅಧ್ಯಯನ ಮಾಡಿರಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಇಂಗ್ಲೀಷ್ ಭಾಷೆಯನ್ನು ಡಿಗ್ರಿಯಲ್ಲಿ ಒಂದು ಲ್ಯಾಂಗ್ವೇಜ್ ಆಗಿ ಅಭ್ಯಾಸ ಮಾಡಿರಬೇಕು. ಅಥವಾ SSLCಯಲ್ಲಿ ಆಂಗ್ಲ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರಬೇಕು ಅಂತ ಹೇಳಿದರೆ. ಅಥವಾ SSLCಯನ್ನು ಅಥವಾ ಪದವಿಯನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿರಬೇಕು. ಅಥವಾ UGC ಮಾನ್ಯತೆ ಹೊಂದಿರತಕ್ಕಂಥ ವಿಶ್ವವಿದ್ಯಾಲಯದ ಆ ಭಾಷೆಯ ಡಿಪ್ಲೊಮೊ ಅರ್ಹತೆಯನ್ನು ಹೊಂದಿರತಕ್ಕದ್ದು. ಇಷ್ಟರಲ್ಲಿ ಯಾವುದಾದ್ರು ಒಂದು ಅರ್ಹತೆ ಇದ್ದರೂ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಅವರಿಗೆ ಉತ್ತರ ಸಿಗುತ್ತೆ, ಅಪ್ಲಿಕೇಶನ್ ಆಗ್ಬೋದು, ಆಯಿತಾ. ನೆಕ್ಸ್ಟು ಪ್ರಾಥಮಿಕ ಶಾಲಾ PET ಗ್ರೇಡ್ 2 ಅಂದರೆ 1 ರಿಂದ 8ನೇ ತರಗತಿ ವೃಂದದ ಹುದ್ದೆಗೆ ಮತ್ತು ಪ್ರೌಢಶಾಲಾ ಸಹಶಿಕ್ಷಕ ಹುದ್ದೆಗೆ PET ಗ್ರೇಡ್ 2, PET ಗ್ರೇಡ್ 1 ಹುದ್ದೆಗೆ ಅರ್ಜಿ ಸಲ್ಲಿಸಲಿಕ್ಕೆ TET ಮತ್ತು CET ಅಗತ್ಯವೇ ಅಂತ ಕೇಳಿದ್ದಾರೆ ಇಲ್ಲಿ, ಆಯಿತಾ. ಇದಕ್ಕೇನು ಅಗತ್ಯ ಇರಲ್ಲ. ಇದಕ್ಕೆ ಪ್ರಾಥಮಿಕ ಶಾಲಾ PET ಗ್ರೇಡ್ 2 ಅಂದರೆ ಈ ದೈಹಿಕ ಶಿಕ್ಷಕ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಇದು ಅರ್ಹತೆ ಆಗಿರಬೇಕಂತ ಕೇಳಿದರೆ ಇಲ್ಲಿ ಗ್ರೇಡ್ 1 ಮತ್ತು ಗ್ರೇಡ್ 2 PT ಹುದ್ದೆಗಳಿಗೆ ಅದಕ್ಕೆ ಯಾವುದೇ ರೀತಿಯ TET ಆಗಲಿ CET ಆಗಲಿ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟು ಪ್ರಾಥಮಿಕ ಶಾಲಾ ಶಿಕ್ಷಕರ 1 ರಿಂದ 5ನೇ ತರಗತಿ ವೃಂದದ ಹುದ್ದೆಗೆ ಅರ್ಜಿ ಸಲ್ಲಿಸಲಿಕ್ಕೆ TET ಮತ್ತು CET ಅಗತ್ಯವೆ ಅಂತ ಕೇಳಿದರೆ. ಖಂಡಿತವಾಗಲು ಇಲ್ಲಿ PSTಗೆ ಪೇಪರ್ 1 TET ಕ್ಲಿಯರ್ ಆಗಿರಬೇಕು, GPTಗೆ ಪೇಪರ್ 2 ಆಗಿರಬೇಕು, ಹೈಸ್ಕೂಲ್ಗೆ ದರ್ ಇಸ್ ನೋ PG ಆ್ಯಂಡ್ TET ಎಟ್ ಆಲ್, ಆಯಿತಾ, ಅಷ್ಟೇ. ಬಟ್ ಪರ್ಸೆಂಟೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಹೇಳಿದರೆ ಇಲ್ಲಿ TET ಅಥವಾ CTET ಪತ್ರಿಕೆ 1 ಕಡ್ಡಾಯವಾಗಿ ಪಡೆದಿರಬೇಕು. ವೆದರ್ ಇಟ್ ಈಸ್ ಅವರು ಪೇಪರ್ 1 TET ಆಗಿರಬೇಕು, ಇಲ್ಲ ಅಂತಂದರೆ ಪೇಪರ್ 1 CTET ಎಕ್ಸಾಮಲ್ಲಿ ಪಾಸ್ ಆಗಿರಬೇಕು. ಇನ್ನು SC ST ಕ್ಯಾಟಗರಿ 1 PH ಅಭ್ಯರ್ಥಿಗಳು 55% ಓವರಾಲು. ನೆಕ್ಸ್ಟು GM 2A 2B 3A 3B ಪ್ರವರ್ಗಗಳಿಗೆ ಸೇರಿದಂಥ ಅಭ್ಯರ್ಥಿಗಳು 60% ಅಂಕವನ್ನು ಗಳಿಸಿರಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಅದು ಮಿನಿಮಮ್ ಪರ್ಸೆಂಟೇಜ್ ಆಫ್ ಎಜುಕೇಷನ್ ಅಲ್ಲಿಂದ ತಗೊಂಡಿರೋದವರು. ನೆಕ್ಸ್ಟು ಪದವೀಧರ ಪ್ರಾಥಮಿಕ ಶಿಕ್ಷಕ 9 ರಿಂದ 8ನೇ ತರಗತಿ ವೃಂದದ ಹುದ್ದೆಗೆ PET ಗ್ರೇಡ್ 2, PET ಗ್ರೇಡ್ 1 ಹುದ್ದೆಗೆ ಅರ್ಜಿ ಸಲ್ಲಿಸಲಿಕ್ಕೆ TET ಮತ್ತು CTET ಅಗತ್ಯವೇ ಅಂತ. ಇದು 6 to 8 ಕೇಳಿದ್ರೆ ಬಂದ್ಬಿಡುತ್ತೆ. ಇಲ್ಲೂ ಅಷ್ಟೇ. ಇಲ್ಲಿ ಅವ್ರು ಏನು ಹೇಳಿದ್ದಾರೆ, TET ಆರ್ CTET ಪೇಪರ್ 2 ಅನ್ನು ಕಡ್ಡಾಯವಾಗಿ ಪಡೆದಿರಬೇಕು ಅಂತ ಹೇಳಿದರೆ. ಯಾವುದಕ್ಕೆ 9 to 8 ಬರ್ತಲ್ಲ ಇಲ್ಲಿ ನೋಡಿ, ಇಲ್ಲಿ ಗ್ರೇಡ್ 2 ಅದಕ್ಕೆ ಬರುತ್ತೆ, ಅದಕ್ಕೆ ಬೇಕು ಇಲ್ಲಿ TET ಅಥವಾ CTET ಪೇಪರ್ 2 ಆಗಿರಬೇಕು ಅಂತ ಹೇಳಿದ್ದಾರೆ, ಆಯಿತಾ. ನೆಕ್ಸ್ಟು SC ST ಕ್ಯಾಟಗರಿ 1 PH ಅಭ್ಯರ್ಥಿಗಳು 55% ಅಂಕವನ್ನು ಜೊತೆಗೆ GM ಹಾಗೂ 2A 2B 3A 3B ಪ್ರವರ್ಗಗಳಿಗೆ ಸೇರಿದಂಥ ಅಭ್ಯರ್ಥಿಗಳು 60% ಅಂಕಗಳನ್ನು ಗಳಿಸಿರಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟು ಇನ್ನು ಸೇವಾನಿರತ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು 4 ರಿಂದ 5 ಪ್ರಶ್ನೆಯನ್ನು ಕೇಳಾಗಿದೆ. ಕ್ವಿಕ್ಕಾಗಿ ಮುಗಿಸ್ಬೋಣ ಈಗ. ವಿಡಿಯೋ ಲೆಂತ್ ಆಗ್ತಾ ಇದೆ. ನಾನು ಸೇವಾನಿರತ ಅಭ್ಯರ್ಥಿಯಾಗಿದ್ದು NOCಯನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕಂತ, ನಾನ್ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. NOCಯನ್ನು ಅಪ್ಲಿಕೇಶನ್ ಜೊತೆಗೆ ನಾನು ಸಲ್ಲಿಸಬೇಕಂತ, ಅಂದರೆ ಇನ್ ಸರ್ವಿಸ್ಲಿರೋರು ಕೇಳ್ತಾ ಇರತಕ್ಕಂಥ ಪ್ರಶ್ನೆ ಇದು. ಅದಕ್ಕೆ ಸೇವಾನಿರತ ಅಭ್ಯರ್ಥಿಗಳು NOCಯನ್ನು ಮೂಲ ದಾಖಲೆಗಳ ಪರಿಶೀಲನೆಗೆ ಆಯ್ಕೆಯಾದಲ್ಲಿ ಪರಿಶೀಲನಾ ವೇಳೆಯಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸುವುದು ಕಡ್ಡಾಯ. ಯಾವಾಗ ಕೇಳ್ತಾರೆ ಆವಾಗ NOCಯನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಟೈಮಲ್ಲಿ ಏನು ಮಾಡೋಂಗಿಲ್ಲ ಅನಿಸುತ್ತೆ ಅದನ್ನು ಅವ್ರು ಹೇಳಿರೋ ಪ್ರಕಾರವಾಗಿ. ನಾನು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ GPT ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು 2026 ಸಾಲಿನಲ್ಲಿ ಮತ್ತೊಮ್ಮೆ GPT ಹುದ್ದೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಅಂತ ಕೇಳಿದ್ದಾರೆ. ಖಂಡಿತವಾಗಲೂ ಇಲ್ಲ, ಅದನ್ನೇ ಹೇಳಿರೋದು. ನೀವು ಯಾವುದಾದ್ರು ಒಂದು ಹುದ್ದೆಯಲ್ಲಿ ಈಗಾಗಲೇ ಸರ್ವಿಸ್ ಮಾಡ್ತಾಯಿದ್ರೆ ಅದೇ ಹುದ್ದೆಗೆ ಎಕ್ಸಾಮ್ ಬರೆಯಂಗಿಲ್ಲ, ಅವಕಾಶ ಇಲ್ಲ, ಹೇಳ್ಬಿಟ್ಟಿದ್ದಾರೆ, ಆಯಿತಾ. ನೆಕ್ಸ್ಟು ನಾನು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ GPT ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು
2026ನೇ ಸಾಲಿನಲ್ಲಿ ಮತ್ತೊಮ್ಮೆ ಪ್ರೌಢಶಾಲಾ ಸಹಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಅವಕಾಶ ಇದೆ. ಅವರು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ GPT ಟೀಚರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಬೇಕಾದ್ರೆ ಹೈಸ್ಕೂಲ್ ಕೇಡರ್ನ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ಬೋದು, ಅದಕ್ಕೆ ಅವಕಾಶ ಇದೆ. ಇಲ್ಲಿ ಹೇಳಿದರೆ ಇಲ್ಲಿ ಹಾಕ್ಬೋದು, ಏನು ತೊಂದರೆ ಇಲ್ಲ ಅಂತ. ಅಲ್ಲಿ ಅವರು ಈಗ GPT ಅವರು HSTR ಬರೀಬೋದು, ಆದರೆ GPT ಕೇಡರ್ನವರು ಅದೇ ವೃಂದದ ಹುದ್ದೆಗೆ ಅಪ್ಲಿಕೇಶನ್ ಹಾಕಂಗಿಲ್ಲ, ಅಷ್ಟೇ ಅದು ಟ್ವಿಸ್ಟು. ನೆಕ್ಸ್ಟು, ನಾನು ಅನುದಾನಿತ ಶಾಲೆಯಲ್ಲಿ ಕಳೆದ 2 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ. ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕಿಯ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದಾ ಅಂತ ಕೇಳಿದರೆ, ಕ್ವಾಲಿಫಿಕೇಷನ್ ಇದ್ದರೆ ತೊಂದರೆ ಇಲ್ಲ, ಅಪ್ಲಿಕೇಶನ್ ಹಾಕ್ಬೋದು. ಅಲ್ಲಿ ಹೇಳಿರಲ್ಲ, ಅನುದಾನಿತ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವುದರಿಂದ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕಿಯ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು, ಅಂದರೆ ಹೈಸ್ಕೂಲ್ಗೆ ಹಾಕ್ಬೋದು ಅಂತ. ಅದೇನಕ್ಕೆ ಅಂತಂದರೆ ಅದು ಗೌರ್ಮೆಂಟ್ ಅಂಡರ್ಗೆ ಬರಲ್ಲ, ಅದು ಏಡೆಡ್ ಸ್ಕೂಲು, ಪ್ಯೂರ್ ಗೌರ್ಮೆಂಟ್ ಅಲ್ಲ ಅಲ್ಲಿ. ಹಾಗಾಗಿ ಅವರು HSTR ಎಕ್ಸಾಮ್ನ ಬರಿಬೋದು ಅಂತ. ಇನ್ನು ನೆಕ್ಸ್ಟು 33ನೇ ಪ್ರಶ್ನೆ ಬಂದು, ನಾನು ಇತರೆ ಇಲಾಖೆಯಲ್ಲಿ ಸರ್ಕಾರಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ, NOC ಪಡೆದು ಅರ್ಜಿನ ಸಲ್ಲಿಸ್ಬೋದಾ ಅಂತ ಕೇಳಿದರೆ, ಯಾವುದೋ ಬೇರೆ ಇಲಾಖೆಯಲ್ಲಿ ಅವರು ಸರ್ಕಾರಿ ನೌಕರಿಯಲ್ಲಿದ್ದಾರೆ, ಅವರು ಪಾಪ ಟೀಚರ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಬರೀಬೇಕು, NOC ಬೇಕಾ ಅಂತ ಕೇಳಿದರೆ, ಕೊಡಬೇಕಾ ಅಂತ. ಈಗ NOC ಇಲ್ಲದೆ ಅರ್ಜಿ ಸಲ್ಲಿಸಬಹುದು. ಅಂದರೆ ಈಗ ಅಪ್ಲಿಕೇಶನ್ ಹಾಕಬೇಕಾದ್ರೆ NOC ಅಗತ್ಯ ಇಲ್ಲ, ಬಟ್ ವೆರಿಫಿಕೇಷನ್ ಟೈಮಲ್ಲಿ ಕೇಳಿದಾಗ ಅದನ್ನು ಕೊಡಬೇಕಾಗತ್ತೆ. ಮೂಲ ದಾಖಲೆಗಳ ಪರಿಶೀಲನೆ ಅಂದರೆ 1:2 ಅಲ್ಲಿ ಫಸ್ಟ್ ಮಾಡ್ತಾರೆ, ಅವಾಗ ಕೊಡಬೇಕು ಅಂತ ಹೇಳಿದರೆ ಇಲ್ಲಿ. ಸೊ ನೆಕ್ಸ್ಟು, ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ವಿವಾಹಿತ ಮಹಿಳೆಯಾಗಿದ್ದು ತಂದೆ ಹೆಸರಲ್ಲಿ ಪಡ್ಕೊಂಡಂಥ ಯೋಜನಾ ನಿರಾಶ್ರಿತರ ಪ್ರಮಾಣ ಪತ್ರ ಸಲ್ಲಿಸಬಹುದೇ ಅಂತ ಕೇಳಿದ್ರಲ್ಲಿ. ವಿವಾಹಿತ ಮಹಿಳೆಯಾಗಿದ್ದು ತಂದೆಯ ಹೆಸರಿನಲ್ಲಿ ಪಡ್ಕೊಂಡಂಥ ಯೋಜನಾ ನಿರಾಶ್ರಿತ ಪ್ರಮಾಣ ಪತ್ರವನ್ನು ಸಲ್ಲಿಸಬಹುದು. ನಮೂನೆಯಲ್ಲಿ ಅಭ್ಯರ್ಥಿ ಹೆಸರು ಅಲ್ಲಿ ಸ್ಪಷ್ಟವಾಗಿ ಕಾಣಬೇಕು, ವೆರಿ ಇಂಪಾರ್ಟೆಂಟು. ಅಲ್ಲೇನಾದರೂ ಬ್ಲರ್ ಆಗಿದ್ದರೆ, ಬೇರೆ ಥರ ಇದ್ದರೆ ಅದು ಕನ್ಸಿಡರ್ ಆಗಲ್ಲ ಹೇಳಿದರೆ. ಸೊ ಇದಿಷ್ಟು 34 ಪ್ರಶ್ನೆಗಳು ಈಗ ಇಲಾಖೆಯವರೇ ಎಲ್ಲ ಅಭ್ಯರ್ಥಿಗಳಿಗೂ ಅಧಿಕೃತವಾಗಿ ಉತ್ತರವನ್ನು ಕೊಡಲಾಗಿದೆ. ಇದರಿಂದ ಆಚೆಗೆ ಸೊ ನೀವು ಗೊಂದಲ ಸೃಷ್ಟಿ ಮಾಡ್ಕೊಂಡು ಕ್ವಶನ್ ಕೇಳಬೇಡಿ. ಇದು ಇನ್ನೊಂದು ಸಲ ಇಡೀ ಕಾಪಿಯನ್ನು ಮತ್ತೊಂದು ಸಲ ಓದ್ಕೊಳ್ಳಿ, ಯಾಕಂದರೆ ಈಗಾಗಲೇ ನನ್ನ 2 ವಾಹಿನಿಗಳಲ್ಲಿ ಶೇರ್ ಮಾಡಿದ್ದೀನಿ. ಆದರೂ ಯಾಕೆ ವಿಡಿಯೋ ಮಾಡಿದ್ವಿ ಅಂತಂದರೆ ಒಂದಷ್ಟು ನಿಮಗೆ ಅಂಡರ್ಸ್ಟುಡ್ ಆಗಲಿ ಅಂತ ಅಂದ್ಬಿಟ್ಟು ಈಗ. ಸೊ ದಯಮಾಡಿ ಮತ್ತೆ ಕನ್ಫ್ಯೂಸ್ ಆಯಿತು ಅಂದರೆ ನೀಟಾಗಿ ಇದೇ ಕಾಪಿಯನ್ನು, ಸೊ ವಿಚ್ ಈಸ್ ರಿಲೇಟೆಡ್ ಕ್ವಶನ್ ಫಾರ್ ಯು ಅಂತ ನಿಮ್ಗೆ ಅನಿಸುತ್ತೆ, ಅದನ್ನು ನೋಡಿಕೊಂಡು ಓದಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಈ ಕಂಟೆಂಟ್ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.